ಲಕ್ಷ್ಮಿ ಹಣ ಈಗಾಗಲೇ 2 ತಿಂಗಳ 3 ತಿಂಗಳದ್ದು ಮಾರ್ಚ್ವರೆಗೆ ಹಣ ಈಗಾಗಲೇ ನಮ್ಮ ಇಲಾಖೆಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ನಿಂದ ಜನವರಿ ಫೆಬ್ರವರಿ ಮಾರ್ಚ್ ಹಣ ಈಗಾಗಲೇ ನಮ್ಮ ಖಾತೆಗೆ ಬಂದಾಗಿದೆ. ಇನ್ನೇನು ನಾವು ಅವ್ರಿಗೆ ಹಾಕ್ಬೇಕಾಗುತ್ತೆ. ಇನ್ನು ಮುಖ್ಯಮಂತ್ರಿ ಕೂಡ ಸೊ ಮೊದಲನೇ ಕಂತು, 2ನೇ ಕಂತು ಏನು ಒಂದು ವಾರದ ಒಳಗಡೆ ಎಲ್ಲ ಬಿಡುಗಡೆ ಮಾಡಿ ಅಂದ್ರೆ ಒಂದು ವಾರ ಈ ರೀತಿ. ಬಟ್ ಹಣ ಬಂದಿದೆ. ಮಾರ್ಚ್ 31 ಅನ್ನೋದ್ರಿಂದ ಹೊಸ ವರ್ಷ ಪ್ರಾರಂಭ ಆಯ್ತಾ ಸ್ವಲ್ಪ ಡಿಲೇ ಆಯ್ತು. ಬಟ್ ಈಗ ಮತ್ತೆ ಯಥಾ ಪ್ರಕಾರ ಈಗ ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕ್ರಮವನ್ನ ಮಾಡುವಂತ ಸಂದರ್ಭದಲ್ಲಿ ಬಿಜೆಪಿಯವರು ಮೊನ್ನೆ ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ರು. ಇದು ಪ್ರಜಾಪ್ರಭುತ್ವ. ಅವರು ಏನೇನು ನಮ್ಮ ನಾಯಕನ ಬಳಿದ್ರು, ಏನೇನು ರಾಹುಲ್ ಗಾಂಧಿ ಅವರಿಗೆ ಎಂತೆಂಥ ಮಾತನ್ನ ಮಾತಾಡಿದ್ರು, ಸದನದ ಒಳಗಡೆನೂ ಮಾತಾಡಿದ್ರು, ಸದನದ ಹೊರಗಡೆನೂ ಮಾತಾಡಿದ್ರು, ಎಲ್ಲ ಮಾಡ್ತಿದ್ರು. ಪ್ರಜಾಪ್ರಭುತ್ವ ಅವರಿಗೆ ಮಾತನಾಡೋ ಹಕ್ಕಿದೆ ಅಂತ ಶಾಂತಿಯಿಂದನೇ ವರ್ತನೆಯನ್ನು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ವಿ. ಅತಿರೇಕಕ್ಕೆ ಹೋಗಿ ಮಾಧ್ಯಮದವರು ತಾವು ಕೂಡ ನೋಡಿದ್ರು. ನಮ್ಮ ಕಾರ್ಯಕ್ರಮವನ್ನ ಸುಮಾರು 25 ಕಾರ್ಯಕರ್ತರು ಇಡೀ ಜಿಲ್ಲೆ, ಇಡೀ ವಿಭಾಗ ಮಟ್ಟದ ಕಾರ್ಯಕ್ರಮ ಮಾಡುವಂಥದ್ರಲ್ಲಿ ಮಧ್ಯದಲ್ಲಿ ಬಂದು ನಿಂತು ಆ ಮಟ್ಟಕ್ಕೆ ಮಾಡ್ತಾರೆ ಅಂತ. ಬಿಜೆಪಿ ಸಮಾವೇಶಗಳಲ್ಲಿ ಮಧ್ಯದಲ್ಲಿ ಹೋಗಿ ನಿಂತು ಕಾಂಗ್ರೆಸ್ನವರು ಒಂದು ವೇಳೆ ಆ ಮುಂದಿನ ದಿನದಲ್ಲಿ ಊಹಿಸ್ಕೊಳ್ಳಿ ಮಾಡಿದ್ರೆ ಈ ಬಿಜೆಪಿ ಕಾರ್ಯಕರ್ತರಾಗ್ಲಿ, ಬಿಜೆಪಿ ನಾಯಕರಾಗ್ಲಿ ನಮ್ಮ ಕಾರ್ಯಕರ್ತರನ್ನ ಸುಮ್ಮನೆ ಬಿಡ್ತಾರಾ? ಮುಂದೆ ಇದಕ್ಕೆ ನೀವೇ ಸಾಕ್ಷಿ ಆಗ್ತಿರಲ್ಲ. ಇವತ್ತಿಲ್ಲ ನಾಳೆ ಈ ರೀತಿ ಎಲ್ಲೋ ಒಂದು ಘಟನೆ ನಡೆಯುತ್ತೆ ಅಂತಾನೆ ಇಟ್ಕೊಳ್ಳಿ. ಯಾಕಂದ್ರೆ ನಮ್ಮ ಕಾರ್ಯಕರ್ತರನ್ನು ಸುಮ್ಮನೆ ಇಟ್ಕೊಳ್ಳೋದಿಲ್ಲ. ನಮ್ಮ ಕಾರ್ಯಕರ್ತರಿಗೂ ಆ ರೋಷ, ದ್ವೇಷ, ಆವೇಶ, ಅಭಿಮಾನ, ಪಕ್ಷದ ಬಗ್ಗೆನ ಕಾಳಜಿ ಎಲ್ಲ ಇರುತ್ತೆ. ಸಿದ್ದರಾಮಯ್ಯನವರ ಅಭಿಮಾನಿಗಳು ಇಡೀ ರಾಜ್ಯಾದ್ಯಂತ ಮೂಲೆ ಮೂಲೆಯಲ್ಲಿ ಇದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಮಾತನಾಡಬೇಕಾದ್ರೆ ಈ ರೀತಿ ಕಪ್ಪು ಬಾವುಟವನ್ನ ಹಾರಿಸಿದ್ರು ಅಂತ ಹೇಳಿ ನಾಳೆ ತಮ್ಮ ಲೀಡರ್ಗಳು ಮಾತನಾಡಬೇಕಾದ್ರೆ ವೀರಾವೇಶವಾಗಿನೇ ತಮ್ಮ ಸಮಾವೇಶಗಳಲ್ಲಿ ಮಧ್ಯದಲ್ಲಿ ಬಂದು ನಿಂತು ಮಾಡೋದು ಖಂಡಿತವಾಗ್ಲು ಇವತ್ತು ನೀವು ಮಾಡಿದ್ದೀರಾ, ನೀವು ಹಾಕೊಟ್ಟಿದ್ದೀರಾ ಇದನ್ನ ಪ್ರಕಾರ. ನಾಳೆ ನಮ್ಮವ್ರು ಬಂದು ಮಧ್ಯದಲ್ಲಿ ನಿಂತು ಮಾಡ್ತಾರೆ, ಅದನ್ನ ನೀವು ಸಹಿಸ್ಕೊಳ್ತೀರಾ? ಸೊ ಇದು ಪರ ವಿರೋಧ ಚರ್ಚೆ ಆಮೇಲೆ ಇದು ಸರಿನಾ? ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಅಧಿಕಾರಿ ಮೇಲೆ ಕೈ ಮಾಡಿದ್ದು ಆ ಕ್ಷಣದಲ್ಲಿ ನಾನು ಅದನ್ನ ಖಂಡಿತವಾಗ್ಲೂ ಅವರು ನಮ್ಮ ಹಿರಿಯ ಮುಖ್ಯಮಂತ್ರಿಗಳು ಅವ್ರಿಗೆ ಗೊತ್ತು. ಯಾವತ್ತೂ ಕೂಡ ಆ ಕ್ಷಣದಲ್ಲಿ ಆ ರೀತಿ ಆಗಿರಬಹುದು ಮುಖ್ಯಮಂತ್ರಿ. ಆದರೆ ಅಧಿಕಾರಿಗಳನ್ನಾಗಲಿ ಅಥವಾ ಅವ್ರಿಗೆ ಕೊಡುವಂಥ ಗೌರವವಾಗಲಿ ಯಾವತ್ತೂ ಕೂಡ ತಮ್ಮ ಚೌಕಟ್ಟಿನಲ್ಲಿ ಸಿದ್ದರಾಮಯ್ಯ ಸಾಹೇಬರು ಇಲ್ಲಿಯವರು ಆ ಕ್ಷಣದಲ್ಲಿ ಅಂತಂದ್ರೆ ಆ ಒಂದು ಸಂದರ್ಭದಲ್ಲಿ ಯಾವ ರೀತಿ ಘಟನೆ ನಡೀತು ಅನ್ನೋದನ್ನ ತಾವೆಲ್ಲರೂ ನೋಡಿದ್ವಿ. ಆ ಸಂದರ್ಭದಲ್ಲಿ ಅದು ಆಗಿರೋದ್ರಿಂದ ಆ ಅಚಾತುರ್ಯ ಹೋಗಿದ್ರು. ಇದರ ಅರ್ಥ ಸಿದ್ದರಾಮಯ್ಯನವರು ಅದೇ ರೀತಿ ಇದ್ದಾರೆ ಅಂತ. ಸಿದ್ದರಾಮಯ್ಯನವರ ಇನ್ನೊಂದು ಹೆಸರೇ ಹಿಂದುಳಿದ ಸಮಾಜ ಆಗಿರಬಹುದು, ತುಳಿತಕ್ಕೆ ಒಳಗಾದಂಥವರ ಧ್ವನಿಯಾದಂಥ ಒಬ್ಬ ಧೀಮಂತ ನಾಯಕ ಅಂತ ಸಿದ್ದರಾಮಯ್ಯನವರನ್ನ ನಾವು ಎಲ್ಲರೂ, ನಾನೊಬ್ಬಳೇ ಅಲ್ಲ ರೀ, ಅಥವಾ ಅವರ ಒಂದು ಮಂತ್ರಿ ಮಂಡಳದಲ್ಲಿ ಮಂತ್ರಿ ಇದ್ದೀನಿ ಅಂತ ಹೇಳ್ತಾರೆ. ಇವತ್ತು ಸಿದ್ದರಾಮಯ್ಯನವರನ್ನ ಪ್ರತಿಯೊಬ್ಬರೂ ಕೂಡ ಎಲ್ಲರೂ ನಾವು ಹಾಡಿ ಹೋಗ್ಲಿ. ಯಾಕೆ ಅಂತಂದ್ರೆ ಅವರ ಒಂದು ದೊಡ್ಡ ಗುಣಕ್ಕೆ ಆ ಚಾತುರ್ಯಕ್ಕೆ ನಾನು ಕರೆಕ್ಟ್ ಅಂತ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.